ಅದು ವಿಶ್ವ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ. ಉತ್ತಮ ದರ ಸಿಗುತ್ತೆ ಅಂತ ರಾಜ್ಯ ಮತ್ತು ಹೊರ ರಾಜ್ಯದ ರೈತರು ಬರ್ತಾರೆ. ಆದರೆ ಓರ್ವ ರೈತ ಕಳೆದ 3 ವರ್ಷಗಳ ಹಿಂದೆ ದರ ಕಡಿಮೆ ಇರೋ ಕಾರಣಕ್ಕಾಗಿ ದಲ್ಲಾಳಿಯ ಮೂಲಕ ಕೋಲ್ಡ್ ಸ್ಟೋರೇಜ್ನಲ್ಲಿ ಮೆಣಸಿನಕಾಯಿ ಇಟ್ಟು ಹೋಗಿದ್ದ. ಆದರೆ ರೈತನ ವಾಪಸ್ ಬಂದಾಗ ಆತನಿಗೆ ಸಿಕ್ಕಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಮೆಣಸಿನಕಾಯಿ ಬೆಳೆದ ರೈತನಿಗೆ ವಂಚಿಸಿದ ದಲ್ಲಾಳಿ, ಬರೋಬ್ಬರಿ 50 ಲಕ್ಷ ಮೋಸದ ಆರೋಪ. ಬ್ಯಾಡಗಿ ಅಂದಾಕ್ಷಣ ನೆನಪಾಗುವುದು ಮೆಣಸಿನಕಾಯಿ. ಇಲ್ಲಿ ವಿಶ್ವಪ್ರಸಿದ್ಧ ಮೆಣಸಿನಕಾಯಿ ಮಾರುಕಟ್ಟೆ ಇದೆ. ಉತ್ತಮ ದರಕ್ಕೆ ಬಹಳಷ್ಟು ಹೆಸರುವಾಸಿ. ಆದರೆ ಈಗ ಈ ಮಾರುಕಟ್ಟೆಯಲ್ಲಿ ಓರ್ವ ರೈತನಿಗೆ ಭಾರಿ ಮೋಸವಾಗಿದೆ. ಸುಮಾರು 50 ಲಕ್ಷ ಮೌಲ್ಯದ ಮೆಣಸಿನಕಾಯಿಯನ್ನ ರೈತನಿಗೆ ಹೇಳದೆ ಕೇಳದೆ ದಲ್ಲಾಳಿ ಮಾರಾಟ ಮಾಡಿರೋ ಆರೋಪ ಕೇಳಿ ಬಂದಿದೆ. ಸಾಕಷ್ಟು ಕಷ್ಟಪಟ್ಟು ಬೆಳೆದ ರೈತರ ಬೆಳೆಯನ್ನು ದಲ್ಲಾಳಿಗಳು ತಿಂದು ತೆಗೆದಿದ್ದಾರೆ ಅಂಥೇಳಿ ಆರೋಪ ಮಾಡುವಂಥ ರೈತರು ಬಂದಿದ್ದಾರೆ. ಇವರು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಬಂಡಾಳ ಅನ್ನೋ ಗ್ರಾಮದ ರೈತರು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ 3 ಜನ ತಂದೆ, ತಾಯಿ ಮತ್ತು ಮಗ ಸಾಕಷ್ಟು ಕಷ್ಟಪಟ್ಟು ಅವರಿವರ ಜಮೀನನ್ನು ಕೂಡ ತೆಗೆದುಕೊಂಡು ಅಲ್ಲಿ ಬೆಳೆಯನ್ನು ಬೆಳೀತಾರೆ. ಅದರಲ್ಲೂ ಕೂಡ ಬ್ಯಾಡಗಿ ಮೆಣಸಿನಕಾಯಿಗೆ ಮಾರುಕಟ್ಟೆ ಪ್ರಸಿದ್ಧವಾದಂಥ ಮಾರುಕಟ್ಟೆ. ಈಗ ಇವರು ಪ್ರತಿ ಬಾರಿ ಬೆಳೆಯುವಂಥ ಬೆಳೆ ಅಂತಂದರೆ ಬಳ್ಳಾರಿ ಭಾಗದ ಅತಿ ಹೆಚ್ಚು ಮೆಣಸಿನಕಾಯಿಗಳನ್ನು ಬೆಳೀತಾರೆ. ಯಾಕಂದರೆ ಒಂದಿಷ್ಟು ಹಣವನ್ನು ನೋಡ್ಬೋದು ಮತ್ತು ಒಂದಿಷ್ಟು ಬೆಲೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೀತಾರೆ. ಆದರೆ ಬೆಳೆದಂಥ ಬೆಳೆಯನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿದ್ರಂತೆ. ಇಟ್ಟಂಥ ದಲ್ಲಾಳಿ ಏನಿದಾರಲ್ಲ ಅವರೇ ಅದನ್ನ 2023 ಇಟ್ಟಿರ್ತಾರೆ, 25ರಲ್ಲಿ ಅದನ್ನ ಮಾರ್ಕೊಂಡು ತಿಂದಿದ್ದಾರೆ ಅನ್ನೋ ಆರೋಪವನ್ನು ಇಲ್ಲಿ ಬಂದಿರುವಂಥ ರೈತರು ಮಾಡ್ತಿದ್ದಾರೆ. ನ್ಯಾಯಕ್ಕಾಗಿ ಈ ರೈತ ಕುಟುಂಬ ಪರದಾಡ್ತಾ ಇದೆ. ಬಳ್ಳಾರಿ ಜಿಲ್ಲೆಯ ಶಿರುಗುಪ್ಪ ತಾಲೂಕಿನ ರೈತ ಮಹಾದೇವಪ್ಪ ಸುಮಾರು 400ಕ್ಕೂ ಅಧಿಕ ಚೀಲ ಮೆಣಸಿನಕಾಯಿ ಬೆಳೆದಿದ್ರು. 2023ರಲ್ಲಿ ದರ ಕಡಿಮೆ ಇರೋ ಕಾರಣಕ್ಕಾಗಿ ದಲ್ಲಾಳಿ ನಾಗಪ್ಪ ಹಡಗಲಿ ಮೂಲಕ ಕೋಲ್ಡ್ ಸ್ಟೋರೇಜ್ನಲ್ಲಿ ಇರಿಸಿ ಹೋಗಿದ್ರು. ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಬಂದಾಗ ಮಾರಾಟ ಮಾಡೋಣ ಅಂತ ಕೋಲ್ಡ್ ಸ್ಟೋರೇಜ್ನಲ್ಲಿ 363 ಚೀಲಗಳನ್ನು ಇಟ್ಟು ಹೋಗಿರ್ತಾರೆ. ಆದರೆ ದೂರದ ಸಿರುಗುಪ್ಪದಿಂದ ಈ ನಡುವೆ 2 ಸಲ ಬಂದು ಹೋಗಿರ್ತಾರೆ. ಆದರೆ ಕಳೆದ 2 ತಿಂಗಳ ಹಿಂದೆ ಮೆಣಸಿನಕಾಯಿಗೆ ಉತ್ತಮ ದರ ಬಂದಿತ್ತು. ಆಗ ಕೋಲ್ಡ್ ಸ್ಟೋರೇಜ್ನಲ್ಲಿದ್ದಂತಹ ಮೆಣಸಿನಕಾಯಿ ಮಾರಾಟ ಮಾಡಲು ಬಂದಾಗ ರೈತ ಮಹಾದೇವಪ್ಪ ಶಾಕ್ ಆದಿತ್ತು. ರೈತನ ಮೆಣಸಿನಕಾಯಿ ಚೀಲಗಳನ್ನು ದಲ್ಲಾಳಿ ಮಾರಾಟ ಮಾಡಿದ್ದು ಇದೀಗ ಬೆಳಕಿಗೆ ಬಂದಿದೆ. ಈಗ ಏನೋ ಕೈ ಸಿಕ್ತಿತ್ತು ಅನ್ನೋ ಆಸೆ ಭಾವನೆಯಲ್ಲಿದ್ರಿ, ಸಾಲ ಕೂಡ ಮಾಡ್ಕೊಂಡಿದ್ರಿ. ಇದು ತೀರಬೇಕು ಅಂದರೆ ಇದನ್ನು ಮಾರಾಟವಾಗಬೇಕಾಗಿತ್ತು. ಯಾವಾಗ ನೀವು ಬ್ಯಾಡಗಿಗೆ ಬಂದ್ರಿ, ಯಾವಾಗ ಸ್ಟೋರೇಜ್ನವ್ರು ಭೇಟಿಯಾಗಿದ್ರಿ, ಯಾವಾಗ ದಲ್ಲಾಳಿ ಭೇಟಿಯಾದ್ರಿ? ದಲ್ಲಾಳಿ ಏನು ಹೇಳಿದ್ರು? ಈ 23 ಲಿಟ್ಟಾದ್ಮೇಲೆ 25ವರೆಗೂ ನೀವು ಜೊತೆ ಮಾತಾಡಿಲ್ವ ಅಂತ? ಇಲ್ಲರಿ, ಒಂದು 3-4 ಸಲ ಟೆಂಡ್ರಿಗೆ ಇಡೋದು, ನಮಗೆ ರೇಟು ಸರಿಯಾಗಲ್ದಾಗ ನಾನು ಒಳ್ಳೆ ಕೊಡಂಗಿಲ್ಲಪ್ಪ ಅಂತೇಳಿ ವಾಪಸ್ಸನ್ನು ಇಟ್ಟೋಗೇನಿ ರೀ. ಸುಮಾರು ಮೊನ್ನೆ ಈಗೊಂದು ಫೋನ್ ಅವರೇ ಮಾಡಿ ಮಾರೋಣ ಅಂತ ಹೇಳಿದ್ರ? ಇಲ್ಲ, ಅವರು ಮಾರೋಣ ಅಂದರು. ನಾನು ಸಹಿತ ಮಾರೋಣ ಅಂತ ಬಂದಿದ್ದೀನಿ ರೀ. ನನಗೆ ರೇಟು ಗಿಟ್ಟಿಲ್ಲ, ಹಂಗಾಗಿ ನಾನು ಕೊಡೋದಲ್ಲ ಅಂತ ಹೇಳಿದೆ. ಸುಮಾರು ಮೊನ್ನೆ 25ರಾಗ ಲಾಸ್ಟ್ ಮೂಮೆಂಟ್ನಾಗ ಜಂಪ್ ಆಗಿಬಿಡ್ತೀರಿ ರೇಟು. ಅವಾಗ ನಾನು ಮಾರೋಣ ಅಂತ ಬಂದಾಗ ಫೋನ್ ಎತ್ತಲ್ಲ. 1 ವಾರ 2 ವಾರ ಫೋನ್ ಎತ್ತಿಲ್ಲ. ಇನ್ನು ಅನುಮಾನ ಬಂದು ನಾನೇ ಬಂದು ನೋಡಿದ್ರೆ ಆತ ಅಂಗಡಿನೇ ಇಲ್ಲ ರೀ. ದಲ್ಲಾಳಿ ರೈತನಿಗೆ ಸುಮಾರು 50 ಲಕ್ಷ ಮೋಸ ಮಾಡಿರೋ ಆರೋಪ ಕೇಳಿ ಬಂದಿದೆ. ಮೂಲ ದಾಖಲೆಗಳನ್ನು ತೆಗೆದುಕೊಂಡು ನಮಗೆ ಮೋಸ ಮಾಡಿದ್ದಾರೆ, ನಮಗೆ ನ್ಯಾಯ ಬೇಕು ಅಂತ ಬ್ಯಾಡಗಿ ಪೊಲೀಸ್ ಠಾಣೆಗೆ ರೈತ ಮಹಾದೇವಪ್ಪ ದೂರು ನೀಡಿದ್ದಾರೆ. ಅವರು ನನಗೆ ದುಡ್ಡು ಕೊಡದೆ ನನಗೆ ಹೇಳಿದೆ ಮಾರ್ಕೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದು 11/4/26ಕ್ಕೆ ಒಂದು ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ ಬ್ಯಾಡಗಿ ಸ್ಟೇಷನಲ್ಲಿ. ರಿಜಿಸ್ಟರ್ ಆದಮೇಲೆ ಈಗ ಅವ್ರು ಇಟ್ಟಿದ್ದಕ್ಕೆ ಪ್ರೂಫು, ಅವ್ರು ಏನು 23ರಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಪ್ರೂಫು, ಇವ್ರು ಇಟ್ಕೊಂಡಿದ್ದಕ್ಕೆ ಪ್ರೂಫು, ಆಮೇಲೆ ಇವರು ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ 3 ವರ್ಷ ಆದಮೇಲೆ ಈಗ ಯಾಕೆ ಕೇಳ್ತಾ ಇದ್ದಾರೆ, ಅಷ್ಟು ದಿವಸದಿಂದ ರೆಂಟ್ ಕಟ್ಟಿದ್ದ ಪ್ರೂಫು, ಅದನ್ನೆಲ್ಲ ಕೊಡ್ರಿ ಅಂತ ನಾವು ಕಂಪ್ಲೇನೆಂಟ್ಗೂ ಒಂದು ನೀವೇನು ನಿಮ್ಮಲ್ಲಿ ಏನೇನು ದಾಖಲಾತಿ ಇದೆ ಕೊಡಿ ಅಂತ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದೀವಿ. ಆಮೇಲೆ ಆರೋಪಿಗಳ ಕಡೆ ಏನೇನು ದಾಖಲಾತಿ ಇದೆ ಅಂತ ಇನ್ವೆಸ್ಟಿಗೇಷನಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಅನ್ನದಾತನಿಗೆ ಮೋಸ ಮಾಡಿದ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅದು ವಿಶ್ವ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ. ಉತ್ತಮ ದರ ಸಿಗುತ್ತೆ ಅಂತ ರಾಜ್ಯ ಮತ್ತು ಹೊರ ರಾಜ್ಯದ ರೈತರು ಬರ್ತಾರೆ. ಆದರೆ ಓರ್ವ ರೈತ ಕಳೆದ 3 ವರ್ಷಗಳ ಹಿಂದೆ ದರ ಕಡಿಮೆ ಇರೋ ಕಾರಣಕ್ಕಾಗಿ ದಲ್ಲಾಳಿಯ ಮೂಲಕ ಕೋಲ್ಡ್ ಸ್ಟೋರೇಜ್ನಲ್ಲಿ ಮೆಣಸಿನಕಾಯಿ ಇಟ್ಟು ಹೋಗಿದ್ದ. ಆದರೆ ರೈತನ ವಾಪಸ್ ಬಂದಾಗ ಆತನಿಗೆ ಸಿಕ್ಕಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಮೆಣಸಿನಕಾಯಿ ಬೆಳೆದ ರೈತನಿಗೆ ವಂಚಿಸಿದ ದಲ್ಲಾಳಿ, ಬರೋಬ್ಬರಿ 50 ಲಕ್ಷ ಮೋಸದ ಆರೋಪ.
ಬ್ಯಾಡಗಿ ಅಂದಾಕ್ಷಣ ನೆನಪಾಗೋದು ಮೆಣಸಿನಕಾಯಿ. ಇಲ್ಲಿ ವಿಶ್ವಪ್ರಸಿದ್ಧ ಮೆಣಸಿನಕಾಯಿ ಮಾರುಕಟ್ಟೆ ಇದೆ. ಉತ್ತಮ ದರಕ್ಕೆ ಬಹಳಷ್ಟು ಹೆಸರುವಾಸಿ. ಆದರೆ ಈಗ ಈ ಮಾರುಕಟ್ಟೆಯಲ್ಲಿ ಓರ್ವ ರೈತನಿಗೆ ಭಾರಿ ಮೋಸವಾಗಿದೆ. ಸುಮಾರು 50 ಲಕ್ಷ ಮೌಲ್ಯದ ಮೆಣಸಿನಕಾಯಿಯನ್ನ ರೈತನಿಗೆ ಹೇಳದೆ ಕೇಳದೆ ದಲ್ಲಾಳಿ ಮಾರಾಟ ಮಾಡಿರೋ ಆರೋಪ ಕೇಳಿ ಬಂದಿದೆ. ಸಾಕಷ್ಟು ಕಷ್ಟಪಟ್ಟು ಬೆಳೆದ ರೈತರ ಬೆಳೆಯನ್ನು ದಲ್ಲಾಳಿಗಳು ತಿಂದು ತೆಗೆದಿದ್ದಾರೆ ಅಂಥೇಳಿ ಆರೋಪ ಮಾಡುವಂಥ ರೈತರು ಬಂದಿದ್ದಾರೆ. ಇವರು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಬಂಡಾಳ ಅನ್ನೋ ಗ್ರಾಮದ ರೈತರು. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಈ 3 ಜನ ತಂದೆ ತಾಯಿ ಮತ್ತು ಮಗ ಸಾಕಷ್ಟು ಕಷ್ಟಪಟ್ಟು ಅವರಿವರ ಜಮೀನನ್ನು ಕೂಡ ತೆಗೆದುಕೊಂಡು ಅಲ್ಲಿ ಬೆಳೆಯನ್ನು ಬೆಳೀತಾರೆ. ಅದರಲ್ಲೂ ಕೂಡ ಬ್ಯಾಡಗಿ ಮೆಣಸಿನಕಾಯಿಗೆ ಮಾರುಕಟ್ಟೆ ಪ್ರಸಿದ್ಧವಾದಂಥ ಮಾರುಕಟ್ಟೆ. ಈಗ ಇವರು ಪ್ರತಿ ಬಾರಿ ಬೆಳೆಯುವಂಥ ಬೆಳೆ ಅಂತಂದರೆ ಬಳ್ಳಾರಿ ಭಾಗದ ಅತಿ ಹೆಚ್ಚು ಮೆಣಸಿನಕಾಯಿಗಳನ್ನು ಬೆಳೀತಾರೆ. ಯಾಕಂದರೆ ಒಂದಿಷ್ಟು ಹಣವನ್ನು ನೋಡ್ಬೋದು ಮತ್ತು ಒಂದಿಷ್ಟು ಬೆಲೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೀತಾರೆ. ಆದರೆ ಬೆಳೆದಂಥ ಬೆಳೆಯನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿದ್ರಂತೆ. ಇಟ್ಟಂಥ ದಲ್ಲಾಳಿ ಏನಿದಾರಲ್ಲ ಅವರೇ ಅದನ್ನು 2023 ಇಟ್ಟಿರ್ತಾರೆ, 25ರಲ್ಲಿ ಅದನ್ನು ಮಾರ್ಕೊಂಡು ತಿಂದಿದ್ದಾರೆ ಅನ್ನೋ ಆರೋಪವನ್ನು ಇಲ್ಲಿ ಬಂದಿರುವಂಥ ರೈತರು ಮಾಡ್ತಿದ್ದಾರೆ. ನ್ಯಾಯಕ್ಕಾಗಿ ಈ ರೈತ ಕುಟುಂಬ ಪರದಾಡ್ತಾ ಇದೆ. ಬಳ್ಳಾರಿ ಜಿಲ್ಲೆಯ ಶಿರಗುಪ್ಪ ತಾಲೂಕಿನ ರೈತ ಮಹಾದೇವಪ್ಪ ಸುಮಾರು 400ಕ್ಕೂ ಅಧಿಕ ಚೀಲ ಮೆಣಸಿನಕಾಯಿ ಬೆಳೆದಿದ್ರು. 2023ರಲ್ಲಿ ದರ ಕಡಿಮೆ ಇರೋ ಕಾರಣಕ್ಕಾಗಿ ದಲ್ಲಾಳಿ ನಾಗಪ್ಪ ಹಡಗಲಿ ಮೂಲಕ ಕೋಲ್ಡ್ ಸ್ಟೋರೇಜ್ನಲ್ಲಿ ಇರಿಸಿ ಹೋಗಿದ್ರು. ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಬಂದಾಗ ಮಾರಾಟ ಮಾಡೋಣ ಅಂತ ಕೋಲ್ಡ್ ಸ್ಟೋರೇಜ್ನಲ್ಲಿ 363 ಚೀಲಗಳನ್ನು ಇಟ್ಟು ಹೋಗಿರ್ತಾರೆ. ಆದರೆ ದೂರದ ಸಿರುಗುಪ್ಪದಿಂದ ಈ ನಡುವೆ 2 ಸಲ ಬಂದು ಹೋಗಿರ್ತಾರೆ. ಆದರೆ ಕಳೆದ 2 ತಿಂಗಳ ಹಿಂದೆ ಮೆಣಸಿನಕಾಯಿಗೆ ಉತ್ತಮ ದರ ಬಂದಿತ್ತು. ಆಗ ಕೋಲ್ಡ್ ಸ್ಟೋರೇಜ್ನಲ್ಲಿದ್ದಂತಹ ಮೆಣಸಿನಕಾಯಿ ಮಾರಾಟ ಮಾಡಲು ಬಂದಾಗ ರೈತ ಮಹಾದೇವಪ್ಪ ಶಾಕ್ ಆದಿತ್ತು. ರೈತನ ಮೆಣಸಿನಕಾಯಿ ಚೀಲಗಳನ್ನು ದಲ್ಲಾಳಿ ಮಾರಾಟ ಮಾಡಿದ್ದು ಇದೀಗ ಬೆಳಕಿಗೆ ಬಂದಿದೆ. ಈಗ ಏನೋ ಕೈ ಸಿಕ್ತಿತ್ತು ಅನ್ನೋ ಆಸೆ ಭಾವನೆಯಲ್ಲಿದ್ರಿ, ಸಾಲ ಕೂಡ ಮಾಡ್ಕೊಂಡಿದ್ರಿ. ಇದು ತೀರಬೇಕು ಅಂದರೆ ಇದನ್ನು ಮಾರಾಟವಾಗಬೇಕಾಗಿತ್ತು. ಯಾವಾಗ ನೀವು ಬ್ಯಾಡಗಿಗೆ ಬಂದ್ರಿ, ಯಾವಾಗ ಸ್ಟೋರೇಜ್ನವ್ರು ಭೇಟಿಯಾಗಿದ್ರಿ, ಯಾವಾಗ ದಲ್ಲಾಳಿ ಭೇಟಿಯಾದ್ರಿ, ದಲ್ಲಾಳಿ ಏನು ಹೇಳಿದ್ರು? ಈ 23 ಲೀಟ್ ಆದಮೇಲೆ 27 ನೀವು ಜೊತೆ ಮಾತಾಡಿಲ್ವ ಅಂತ? ಇಲ್ಲರಿ, ಒಂದು 3-4 ಸಲ ಟೆಂಡ್ರಿಗೆ ಇಡೋದು, ನಮಗೆ ರೇಟು ಸರಿಯಾಗಲ್ದಾಗ ನಾನು ಒಳ್ಳೆ ಕೊಡಂಗಿಲ್ಲಪ್ಪ ಅಂತೇಳಿ ವಾಪಸ್ಸನ್ನು ಇಟ್ಟೋಗಿನ್ರಿ. ಸುಮಾರು ಮೊನ್ನೆ ಈಗೊಂದು ಫೋನ್ ಅವರೇ ಮಾಡಿ ಮಾರೋಣ ಅಂತ ಹೇಳಿದ್ರ? ಇಲ್ಲ, ಅವರು ಮಾರೋಣ ಅಂದರು. ನಾನು ಸಹಿತ ಮಾರೋಣ ಅಂತ ಬಂದಿದ್ದೀನಿ ರೀ. ನನಗೆ ರೇಟು ಗಿಟ್ಟಿಲ್ಲ, ಹಂಗಾಗಿ ನಾನು ಕೊಡೋದಲ್ಲ ಅಂತ ಹೇಳಿದೆ. ಸುಮಾರು ಮೊನ್ನೆ 25ರಾಗ ಲಾಸ್ಟ್ ಮೂಮೆಂಟ್ನಾಗ ಜಂಪ್ ಆಗಿಬಿಡ್ತೀರಿ ರೇಟು. ಅವಾಗ ನಾನು ಮಾರೋಣ ಅಂತ ಬಂದಾಗ ಫೋನ್ ಎತ್ತಲ್ಲ. 1 ವಾರ 2 ವಾರ ಫೋನ್ ಎತ್ತಿಲ್ಲ. ಇನ್ನು ಅನುಮಾನ ಬಂದು ನಾನೇ ಬಂದು ನೋಡಿದ್ರೆ ಆತಮ್ಮ ಅಂಗಡಿನೇ ಇಲ್ಲ. ದಲ್ಲಾಳಿ ರೈತನಿಗೆ ಸುಮಾರು 50 ಲಕ್ಷ ಮೋಸ ಮಾಡಿರೋ ಆರೋಪ ಕೇಳಿ ಬಂದಿದೆ. ಮೂಲ ದಾಖಲೆಗಳನ್ನು ತೆಗೆದುಕೊಂಡು ನಮಗೆ ಮೋಸ ಮಾಡಿದ್ದಾರೆ, ನಮಗೆ ನ್ಯಾಯ ಬೇಕು ಅಂತ ಬ್ಯಾಡಗಿ ಪೊಲೀಸ್ ಠಾಣೆಗೆ ರೈತ ಮಹಾದೇವಪ್ಪ ದೂರು ನೀಡಿದ್ದಾರೆ. ಅವರು ನನಗೆ ದುಡ್ಡು ಕೊಡದೆ ನನಗೆ ಹೇಳಿದೆ ಮಾರ್ಕೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದು 11/4/26 ಒಂದು ಚೀಟಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ ಬ್ಯಾಡಗಿ ಸ್ಟೇಷನಲ್ಲಿ. ರಿಜಿಸ್ಟರ್ ಆದಮೇಲೆ ಈಗ ಅವ್ರು ಇಟ್ಟಿದ್ದಕ್ಕೆ ಪ್ರೂಫು, ಅವ್ರು ಏನು 23ರಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಪ್ರೂಫು, ಇವ್ರು ಇಟ್ಕೊಂಡಿದ್ದಕ್ಕೆ ಪ್ರೂಫು, ಆಮೇಲೆ ಇವರು ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ 3 ವರ್ಷ ಆದಮೇಲೆ ಈಗ ಯಾಕೆ ಕೇಳ್ತಾ ಇದ್ದಾರೆ, ಅಷ್ಟು ದಿವಸದಿಂದ ರೆಂಟ್ ಕಟ್ಟಿದ್ದ ಪ್ರೂಫು, ಅದನ್ನೆಲ್ಲ ಕೊಡ್ರಿ ಅಂತ ನಾವು ಕಂಪ್ಲೇನೆಂಟ್ಗೂ ಒಂದು ನೀವೇನು ನಿಮ್ಮಲ್ಲಿ ಏನೇನು ದಾಖಲಾತಿ ಇದೆ ಕೊಡಿ ಅಂತ ಅವ್ರಿಗೊಂದು ನೋಟಿಸ್ ಕೊಟ್ಟಿದ್ದೀವಿ. ಆಮೇಲೆ ಆರೋಪಿಗಳ ಕಡೆ ಏನೇನು ದಾಖಲಾತಿ ಇದೆ ಅಂತ ಇನ್ವೆಸ್ಟಿಗೇಷನಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಅನ್ನದಾತನಿಗೆ ಮೋಸ ಮಾಡಿದ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಂಕರ್ ಜೊತೆಗೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.